ಯಂಗ್ ಕಾಲೇಜ್ ಹೋಗೋ ಹುಡುಗರು ಯಾರು ನನ್ನನ್ನು ಫಾಲೋ ಮಾಡ್ತಿರಲ್ಲ ಅವ್ರು ಎಲ್ಲರಿಗೂ ಈ ವಿಡಿಯೋ ಪ್ಲೀಸ್ ಗಮನ ಕೊಟ್ಟು ಕೇಳ್ರಿ. ಈಗೀಗ ನೀವು ಸೋಷಿಯಲ್ ಮೀಡಿಯಾದೊಳಗೆ ನೋಡ್ತಿರ್ಬಹುದು, ಭಾಳ ಶೋ ಆಫ್ ಕಲ್ಚರ್ ನಡೆದೈತಿ. ಅಂದರೆ ಯಾವ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಇರ್ಬೋದು, ಯೂಟ್ಯೂಬರ್ ಇರ್ಬೋದು, ಅವ್ರೇನು ತೋರಿಸ್ತಾರೆ ನಿಮಗೆ, ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ ತೊಗೊಂಡೀನಿ, ಕೋಟಿ ಕೋಟಿ ಬೆಲೆ ಬಾಳುವ ಮನೆ ತೊಗೊಂಡೀನಿ, ಕೋಟಿ ಕೋಟಿ ಬೆಲೆ ಬಾಳುವ ಗೋಲ್ಡು ಸೈಟು ಎಲ್ಲ ತೊಗೊಂಡೀನಿ ಅಂತ ಹೇಳಿ ಜಸ್ಟ್ ತೋರಿಸ್ತಿರ್ತಾರೆ. ಇನ್ ರಿಯಾಲಿಟಿ ಏನಿರುತ್ತಂದ್ರೆ ಭಾಳ ಮಂದಿ ಇದನ್ನು ಪರ್ಚೇಸ್ ಮಾಡಿರಂಗಿಲ್ಲ. ರೆಂಟ್ ಅಂತ ತೊಗೊಂಬಂದಿರ್ತಾರೆ, ಮತ್ತೊಂದಂತ ತೊಗೊಂಬಂದು ಜಸ್ಟ್ ವ್ಯೂಸ್ ಲೈಕ್ಸ್ ಸಂಬಂಧ ಎಲ್ಲ ಇದನ್ನು ತೋರಿಸಿರ್ತಾರೆ. ಅದ್ರ ಜೊತೆಗೆ ಏನು ಹೇಳ್ತಾರಂದ್ರೆ ಅವರವರ ಕೋರ್ಸ್ಗಳನ್ನು ಮಾರ್ತಾರೆ. ನೀವು ರಿಚ್ ಆಗಬೇಕು ಅಂತಂದ್ರೆ ನಂದು ಈ ಕೋರ್ಸನ್ನು ಪರ್ಚೇಸ್ ಮಾಡಿರಿ, ನೀವು ಫಿಟ್ ಆಗಬೇಕು ಅಂದರೆ ನನ್ನ ಈ ಕೋರ್ಸನ್ನು ಪರ್ಚೇಸ್ ಮಾಡಿರಿ. ಈ ಥರ ಅವ್ರು ಮಾಡಿಲ್ಲ ಅಂತಂದ್ರು, ಅವ್ರು ಅಚೀವ್ ಮಾಡಿಲ್ಲ ಅಂತಂದ್ರೂ ಏನೋ ಸುಳ್ಳು ಹವಾ ಕ್ರಿಯೇಟ್ ಮಾಡಿ ನಿಮಗೆ ಅದನ್ನು ಸೆಲ್ ಮಾಡೋಕೆ ಹೋಗ್ತಾರೆ. ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸದ್ಯಕ್ಕೆ ಏನೈತಿ, ನಿಮ್ಮ ಮನೆಯೊಳಗೆ ಲೋನ್ಸ್ ಅದಾವು, ನಿಮ್ಮ ಮನ್ಯಾಗ ಅಪ್ಪ ಅಮ್ಮನ ಹೆಲ್ತ್ ಹೆಂಗೈತಿ, ಅವ್ರನ್ನ ಹೆಂಗೆ ನೋಡ್ಕೋಬೋದು ನೀವು ಚಲೋ ತನಕ, ನಿಮ್ಮ ಕರಿಯರನ್ನು ನೀವು ಹೆಂಗೆ ಸರಿ ಮಾಡ್ಕೋಬೋದು. ಈಗ ಕಾಲೇಜಿಗೆ ಹೊಂಟಿರಿ ಅಂತಂದರೆ ಚೆಂದಾಗಿ ಡಿಗ್ರಿ ಕಂಪ್ಲೀಟ್ ಮಾಡೋದು ಕಡೆ ಫೋಕಸ್ ಮಾಡಿರಿ, ಚಲೋ ಪ್ಲೇಸ್ಮೆಂಟ್ ತೊಗೊಂಡು ಕೆಲಸ ಮಾಡೋದು ಕಡೆ ಫೋಕಸ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಗೇನಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಐತಿ ಆಸೆ ಅಂತಂದರೆ ಜೊತೆಗೆ ಸ್ಟಾರ್ಟ್ ಮಾಡಿರಿ. ಭಾಳ ಜನ ನೀವು ಏನು ಡೈವರ್ಟ್ ಆಗಿಬಿಟ್ಟಿರಿ ಅಂದ್ರೆ ಈಗ ಅವರು ನೋಡ್ರಿ, ಅವರು ಡ್ಯಾನ್ಸ್ ಮಾಡ್ಕೊತ ಲಕ್ಷ ಕೊಟ್ಟಿದ್ದು ಮನೆ ಕಾರ್ ತೊಗೊಂಡ್ರು, ಮನೆ ಕಟ್ಟಿದ್ರು ಕೋಟಿ ರೂಪಾಯಿದು, ನಾನು ಬರೀ ಡ್ಯಾನ್ಸ್ ಮಾಡ್ಕೊತನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ನಾನು ಕಷ್ಟಪಡಬೇಕು, ನಾನು ಶ್ರಮ ಪಡಬೇಕು, ನನ್ನ ಕೆಲಸ ನಾನು ಮಾಡಬೇಕು. ಅದ್ರ ಜೊತೆಗೆ ನಿಮ್ದೇನು ಪ್ಯಾಷನ್ ಐತಿ, ಡ್ಯಾನ್ಸಿಂಗ್ ಐತೋ, ಸಿಂಗಿಂಗ್ ಐತೋ, ವಿಡಿಯೋ ಕ್ರಿಯೇಷನ್ ಐತೋ ಮಾಡಿರಿ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಸಕ್ಸಸ್ ಸಿಗತೈತಿ ಅಂದಾಗ, ಚಲೋ ಇದ್ರಾಗ ಇನ್ಕಮ್ ಸಿಗತೈತಿ ಅಂದಾಗ ಸ್ವಿಚ್ ಮಾಡಿರಿ. ಬಟ್ ನಾ ಕಾಲೇಜಿಗೆ ಹೋಗಂಗಿಲ್ಲ, ಸ್ಕೂಲಿಗೆ ಹೋಗಂಗಿಲ್ಲ, ನಾ ಬರೀ ಯೂಟ್ಯೂಬ್ ಮಾಡ್ತೀನಿ, ಬರೀ ಇನ್ಸ್ಟಾಗ್ರಾಮ್ ಮಾಡ್ತೀನಿ, ಇದರಿಂದ ನಾ ದುಡಿತೀನಿ, ಇದರಿಂದ ನಾ ಶೋ ಆಫ್ ಮಾಡ್ತೀನಿ ಅಂದ್ಕೊಂಡು ನೀವೇನಾದರೂ ಕುಂತೀರಿ ಅಂದ್ರೆ ನಿಮಗಿದು ಭಾಳ ಕಷ್ಟ ಕೊಡ್ತೈತಿ, ಆಯಿತಾ. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಬೆಳಗ್ಗೆ ಎದ್ರೆ ಸಾಕು, ಅವ ಕಾರ್ ತೊಗೊಂಡ, ಇವ ಬೈಕ್ ತೊಗೊಂಡ, ಅವ ಮನೆ ತೊಗೊಂಡ, ಅವ ಇದನ್ನು ಮಾಡಿದ, ಅವ ಅದನ್ನು ಮಾಡಿದ, ಅವ್ನು ನೋಡಿ ನಾನೇನು ಮಾಡ್ತೀನಿ, ನಂದು ಯಾಕೆ ಹಿಂಗೆ ಆಗತ್ತಿಲ್ಲ, ನಾನು ಹಿಂಗೆ ಮಾಡಬೇಕು, ಅದಕ್ಕೆ ಸಾಲ ಮಾಡಿ ಐಫೋನ್ ತೊಗೊಂಡೆ, ಮತ್ತೊಂದು ಮಾಡಿದೆ. ಇದೇ ಟ್ರ್ಯಾಪ್ ಒಳಗೆ ನಾವು ಸಿಕ್ಕೊಂಡು ಹೊಂಟೇವಿ. ಸೊ ಸದ್ಯಕ್ಕೆ ಏನು ಮಾಡ್ಬೇಕು, ನೀವು ನಿಮ್ಮ ಮುಂದೆ ಏನೈತಪ್ಪ, ಕಾಲೇಜ್ ಒಳಗದಿರ, ಕಾಲೇಜ್ ಮುಗಿಸ್ಕೊರಿ, ಚಲೋ ಪ್ಲೇಸ್ಮೆಂಟ್ ಮಾಡ್ಕೊರಿ. ಅದಾಗಿಂದ ದುಡ್ಕೊಂತ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಮಾಡೋದೈತೋ, ಮತ್ತೊಂದು ಮಾಡೋದೈತೋ, ಅಲ್ಲಿಂದ ರೊಕ್ಕ ದುಡಿರಿ. ಯಾವುದು ಶಾರ್ಟ್ಕಟ್ ಇಲ್ಲ, ರೊಕ್ಕ ಮಾಡಬೇಕಂದ್ರೆ ಶಾರ್ಟ್ಕಟ್ ಇಲ್ಲ, ಕಷ್ಟಪಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು, ಎಫರ್ಟ್ ಹಾಕೇಬೇಕು. ಯಾರು ನಿಮಗೆ ಅಂತಾರಲ್ಲ, ಏನು ಕಷ್ಟಪಡ್ಲಾರ್ದನ ನಾನು ದುಡಿಯಾಕತ್ತೀನಿ, ಏನು ಕಷ್ಟಪಡ್ಲಾರ್ದನ ನನಗೆಲ್ಲ ಸಿಗಾತೈತಿ ಅಂಥೇಳಿ, ಅವ್ರು ಯೂಶ್ವಲಿ ಸುಳ್ಳು ಹೇಳ್ತಿರ್ತಾರೆ. ಇಲ್ಲಾಂದ್ರೆ ಅವ್ರ ಅಪ್ಪ ಅಜ್ಜ, ಅವ್ರ ಅಜ್ಜನ ಆಸ್ತಿ ಇರ್ತೈತಿ, ಅದನ್ನು ತೊಗೊಂಡು ಮಜಾ ಮಾಡ್ತಿರ್ತಾರೆ, ಆಯಿತಾ. ಸೊ ಅದರ ಟ್ರ್ಯಾಪ್ ಒಳಗೆ ಬೀಳಕ್ಕೆ ಹೋಗಬೇಡ್ರಿ. ನಿಮ್ಮದು ಗೋಲು ನೀವು ಚೆಂದಾಗಿರಬೇಕು, ನಿಮ್ಮ ಮನೆಯವ್ರು ಚೆಂದಾಗಿರಬೇಕು, ನೀವು ಖುಷಿಯಾಗಿರಬೇಕು, ಎಷ್ಟು ಬೇಕಷ್ಟು ರೊಕ್ಕ ಮಾಡ್ಕೊಂಡಿದ್ರೆ ಸಾಕು. ಇದನ್ನು ಬಿಟ್ಟು ಬೇರೆ ನಿಮಗೆ ಮಾಡೋದೈತಿ, ಕಂಫರ್ಟ್ ಝೋನಿಂದ ಹೊರಗೆ ಹೋಗೋದೈತಿ ಅಂದರೆ ಒಂದೇನಾದರೂ ನಿಮ್ಮದು ಡಿಗ್ರಿ ಇವೆಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಸ್ಕಿಲ್ಸನ್ನು ಕಲ್ಕೊಂಡು ನಿಮ್ಗೇನು ಪ್ಯಾಷನ್ ಐತಿ, ಏನು ಮಾಡೋದೈತಿ ಅದ್ರ ಮೇಲೆ ಎಫರ್ಟ್ಸ್ ಹಾಕ್ರಿ. ಬ್ಲೈಂಡ್ಲಿ ಯಾರೋ ಏನೋ ಮಾಡಾಕತ್ತಾರ ನಾನು ಅದನ್ನೇ ಮಾಡ್ತೀನಿ ಅಂತ ಹೋಗಕ್ಕೆ ಹೋಗ್ಬೇಡ್ರಿ.